ಆಪ್ಕಿ ಅದಾಲತ್ನಲ್ಲಿ ವೀರೇಂದರ್ ಸೆಹವಾಗ್ ಅವರ ಮೇಲಿರುವ ಆರೋಪವೆಂದರೆ ಇವರು ಎಲ್ಲರನ್ನೂ ರೇಗಿಸುತ್ತಾರೆ ಎಂಬುದು. ಈಗ ನೋಡಿ, ನೀವು ಒಂದು ತಂಡದ ನಾಯಕ. ಬೌಲರ್ ನಿಮ್ಮನ್ನ ಕೇಳ್ತಾರೆ ಬಾಲ್ ಎಲ್ಲಿ ಹಾಕ್ಲಿ ಅಂತ, ಮತ್ತೆ ನೀವು ಕೇಳ್ತೀರಿ ಬೌಲರ್ ನೀನಾ ನಾನಾ ಅಂತ. ಅಲ್ಲ ಸರ್, ಈಗ ಒಂದ್ ವೇಳೆ ಕ್ಯಾಪ್ಟನ್ನೇ ಅವನಿಗೆ ಈ ತರ ಬೌಲಿಂಗ್ ಮಾಡು, ಆ ಬಾಲ್ ಹಾಕು ಅಂತೆಲ್ಲ ಹೇಳ್ತಾ ಇದ್ರೆ ಇಷ್ಟು ವರ್ಷ ಅವನು ಬೌಲಿಂಗ್ ಪ್ರಾಕ್ಟೀಸ್ ಮಾಡಿರೋದನ್ನ ಎಲ್ಲಿ ಅಂತ ಯೂಸ್ ಮಾಡಬೇಕು ಹೇಳಿ? ಸೊ ನನ್ನ ಕೆಲಸ ಕ್ಯಾಪ್ಟನ್ ಆಗಿ ಅವನಿಗೆ ಫ್ರೀಡಮ್ ಕೊಡಬೇಕು. ನೀನು ಯಾವ ಬಾಲ್ ಮಾಡಬೇಕು ಅನ್ಸುತ್ತೆ ಅದನ್ನ ಬೌಲಿಂಗ್ ಮಾಡು. ನನ್ನ ಕೆಲಸ ಫೀಲ್ಡ್ ಪೊಸಿಷನ್ ಹಾಕೋದು, ನಿನ್ನ ಕೆಲಸ ಬೌಲಿಂಗು, ಅದನ್ನ ನೀನು ಮಾಡು. ನನ್ನನ್ನು ಕೇಳ್ಬೇಡ ಯಾವ ಬಾಲ್ ಹಾಕಬೇಕು ಅಂತ. ವಿಕೆಟ್ ಬಿದ್ದರೆ ಒಳ್ಳೇದು, ಅಕಸ್ಮಾತ್ ವಿಕೆಟ್ ಬಿದ್ದಿಲ್ಲ ಅಂತಂದ್ರೆ ನೆಕ್ಸ್ಟ್ ಟ್ರೈ ಮಾಡಬೇಕು ಅಷ್ಟೇ. ಇದಕ್ಕಿಂತ ಫ್ರೀಡಮ್ ಒಬ್ಬ ಕ್ಯಾಪ್ಟನ್. ಬೇರೆ ಕ್ಯಾಪ್ಟನ್ಗಳು ವಿಕೆಟ್ ಕೀಪರ್ನ ಮೈಕ್ ಹತ್ರ ಬಂದು ಮಾತಾಡೋದನ್ನ ಕೇಳಿಸ್ಕೊಂಡಿದೀವಿ. ಮುಂದೆ ಹಾಕು, ಹಿಂದೆ ಹಾಕು, ಸ್ವಲ್ಪ ಶಾರ್ಟ್ ಹಾಕು. ನಿಮಗೆ ಕ್ಯಾಪ್ಟನ್ಗಳ ವಾಯ್ಸು ಕೇಳಿಸಿರ್ಬೋದು ಸರ್, ಅದಕ್ಕೆ ಹೇಳ್ತಿದ್ದೀರಾ. ನನಗೆ ಏನನ್ಸುತ್ತೆ ಅಂತಂದ್ರೆ ಈ ಕ್ಯಾಪ್ಟನ್ ಅನ್ನೋರು ಬೌಲರ್ಸ್ಗೆ ಫ್ರೀಡಮ್ ಕೊಡಬೇಕು. ಪೂರ್ತಿ ಫ್ರೀಡಮ್ ಇಂದ ಅವರು ಬೌಲಿಂಗ್ ಮಾಡ್ಬೇಕಾಗತ್ತೆ, ಮತ್ತೆ ಫೀಲ್ಡಿಂಗ್ ನ ಸೆಟ್ ಮಾಡ್ಬೇಕಾಗತ್ತೆ, ಅವ್ರಿಗೆ ಗೊತ್ತಿರೋ ಟ್ಯಾಲೆಂಟ್ ನ ತೋರಿಸಬೇಕಾಗತ್ತೆ. ಇಲ್ಲಿ ಏನಾಗುತ್ತೆ, ಒಬ್ಬ ಬೌಲರ್ ಒಂದು ಪರ್ಟಿಕ್ಯುಲರ್ ಬಾಲ್ ನ ಬೌಲ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರೆ ಆತ ಆ ಬಾಲ್ ಮೇಲೆ 100% ಎಫರ್ಟ್ ನ ಹಾಕ್ಬೇಕಾಗತ್ತೆ. ಮತ್ತೆ ಆ ಬಾಲ್ಗೆ ಪ್ರೊಟೆಕ್ಷನ್ ಕೂಡ ಬೇಕಾಗುತ್ತೆ. ಆಫ್ ಸೈಡ್ ಹಾಕಿದ್ರೆ ಫೀಲ್ಡರ್ಸ್ ಆಫ್ ಸೈಡ್ ಇರ್ಬೇಕಾಗತ್ತೆ, ಲೆಗ್ ಸೈಡ್ ಹಾಕಿದ್ರೆ ಫೀಲ್ಡರ್ಸ್ ಲೆಗ್ ಸೈಡ್ ಇರ್ಬೇಕಾಗತ್ತೆ. ಅದರಿಂದ ಏನಾಗುತ್ತೆ, ಬೌಂಡ್ರೀಸ್ ಹೋಗೋದಕ್ಕೆ ಕಮ್ಮಿ ಚಾನ್ಸಸ್ ಇರುತ್ತೆ. ಆದ್ರೆ AB de Villiers ತರ ಬ್ಯಾಟ್ಸ್ಮನ್ ಬಂದ್ರು ಅಂತಂದ್ರೆ ನೀವು ಯಾವ್ದೇ ಸ್ಕೆಚ್ ಹಾಕಿ ಯಾವ್ದೇ ಪ್ಲಾನ್ ಮಾಡಿ ಅವ್ರಿಗೆಲ್ಲಾ ಕಡೆ 4-6 ಹೊಡಿತಾರೆ. ಆದ್ರೆ ನೀವ್ಯಾಕೆ ಉಲ್ಟಾ ಹೇಳ್ತಾ ಇದ್ದೀರಾ? ಲಾಹೋರ್ನಲ್ಲಿ ಶೋಯಬ್ ಅಖ್ತರ್ ಅವ್ರಿಗೆ ಸರಿಯಾಗಿ ಬಾರಿಸ್ತಾ ಇದ್ರಿ, ಒಂದಾದ್ಮೇಲೆ ಒಂದು 4-6 ಹೊಡಿತಾ ಇದ್ರಿ. ಆಗ ನೀವು ಅವ್ರನ್ನ ಕೇಳ್ತೀರಿ, ನೀನು ಬೌಲಿಂಗ್ ಮಾಡ್ತಾ ಇದ್ಯಾ ಅಥವಾ ಭಿಕ್ಷೆ ಬೇಡ್ತಾ ಇದ್ಯಾ ಅಂತ. ಅವ್ರು ನನಗೆ ಪದೇ ಪದೇ ಏನ್ ಹೇಳ್ತಾ ಇದ್ರು ಅಂದ್ರೆ, ನೀನು ಹೀಗ್ ಮಾಡು, ಎಲ್ಲಾ ಫೋರ್ಸ್ನ ಥರ್ಡ್ ಮ್ಯಾನ್ ಅಥವಾ ಪಾಯಿಂಟ್ ಹತ್ರ ಕಳಿಸು, ಫ್ರಂಟ್ ಅಲ್ಲಿ 4 ಹೊಡಿ, ಫ್ರಂಟ್ ಅಲ್ಲಿ 4 ಹೊಡಿ, ಫ್ರಂಟ್ ಅಲ್ಲಿ 4 ಹೊಡಿ ಅಂತ. ನಾನಾಗ ಕೇಳಿದೆ, ನೀನ್ ಬೌಲಿಂಗ್ ಮಾಡ್ತಾ ಇದೀಯಾ ಅಥವಾ ಭಿಕ್ಷೆ ಬೇಡ್ತಾ ಇದೀಯಾ ಅಂತ. ಸೊ ನಾನಾಗ ಒಂದು ಸ್ಟ್ರೈಟ್ ಡ್ರೈವ್ ನಲ್ಲಿ 4 ಹೊಡೆದೆ, ಆಮೇಲೆ ಕೇಳಿದೆ ಸಮಾಧಾನ ಆಯ್ತಾ ಅಂತ. ಈ ತರ ಗ್ರೌಂಡ್ ಅಲ್ಲಿ ಯಾವಾಗ್ಲೂ ತಮಾಷೆ ನಡೀತಾ ಇದ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಇಲ್ಲ ಎಷ್ಟೊತ್ತು ಅಂತ ಕೋಪದಲ್ಲೇ ಬ್ಯಾಟಿಂಗ್ ಆಡೋದು ಹೇಳಿ. ಮತ್ತೆ ಬ್ಯಾಟ್ಸ್ಮನ್ ಬ್ಯಾಟಿಂಗ್ ಆಡ್ತಿರ್ಬೇಕಾದ್ರೆ ಬೌಲರ್ಗೆ ಏನನ್ಸುತ್ತೆ ಅಂತಂದ್ರೆ, ಇವ್ನು ಏನು ಮಾತಾಡೋದೇ ಇಲ್ಲ, ಏನ್ ಬೇಕಾದ್ರೂ ಮಾತಾಡ್ಬೋದು ಅಂತ. ಅವ್ರಿಗವ್ರು ದೊಡ್ಡವರೇ ಇರ್ಬೋದು, ಆದ್ರೆ ಇನ್ನೊಬ್ಬರನ್ನ ಅವರು ಗ್ರಾಂಡೆಡ್ ಆಗಿ ತಗೋಬಾರ್ದು. ಅವ್ರು ಏನೇ ಮಾತಾಡಿದ್ರು ಇನ್ನೊಬ್ರು ಏನು ಮಾತಾಡಬಾರ್ದು ಅಂತ. ಸೊ ಅಂತವ್ರು ಬಾಯಿ ಮುಚ್ಚೋದಕ್ಕೆ ಈ ರೀತಿ ಕೆಲವು ಸಲ ಮಾತಾಡ್ಬೇಕಾಗತ್ತೆ. ಈ ತರ ಪಾಕಿಸ್ತಾನದವ್ರು ಮಾತ್ರ ಹೇಳ್ತೀರಾ ಅಥವಾ ಬೇರೆಯವ್ರಿಗೂ ಕೂಡ? ಇಲ್ಲ ಸರ್, ಬೇರೆಯವ್ರ ಹತ್ರನೂ ಮಾತಾಡಿದ್ದೀನಿ. ಈಗ ಒಂದ್ಸಲ ಏನಾಯ್ತು ಅಂದ್ರೆ, ನಾನು ಸಚಿನ್ ಅವರು ಬ್ಯಾಟಿಂಗ್ ಆಡ್ತಿದ್ವಿ. ಆಗ ಮೈಕಲ್ ಕ್ಲಾರ್ಕ್ ಅವರು ಆಸ್ಟ್ರೇಲಿಯಾಗೆ ಹೊಸದಾಗಿ ಸೇರ್ಕೊಂಡಿದ್ರು. ಅವರು ಆಗಾಗ ಸಚಿನ್ ಅವ್ರ ಹತ್ರ ಹೋಗ್ಬಿಟ್ಟು, ಯು ಆರ್ ಟೂ ಓಲ್ಡ್, ಯು ಕಾಂಟ್ ಫೀಲ್ಡ್, ಯು ಕಾಂಟ್ ಡೂ ದಿಸ್, ಯು ಕಾಂಟ್ ಡೂ ದಟ್ ಅಂತೆಲ್ಲ ಹೇಳ್ತಿದ್ರು. ತುಂಬಾ ಹೊತ್ತು ಇದೇ ರೀತಿ ಮಾತಾಡ್ತಿದ್ರು. ಆಗ ನಾನು ಅವ್ರ ಹತ್ರ ಹೋದೆ. ಅವ್ರ ಹತ್ರ ಹೋಗಿ ಏನ್ ಹೇಳಿದೆ ಅಂದ್ರೆ, ನಿಮ್ ಏಜ್ ಎಷ್ಟು ಅಂತ ಕೇಳಿದೆ. ಆಗ ಅವರು 23 ಅಂತ ಹೇಳಿದ್ರು. ಅದಕ್ಕೂ ಜಾಸ್ತಿ ಇವರು 100 ಮಾಡಿದ್ದಾರೆ. ನಾನು ಅವ್ರನ್ನ ಕೇಳಿದೆ, ಎಷ್ಟು ಮ್ಯಾಚ್ ಆಡಿದ್ಯಪ್ಪ ನೀನು ಅಂತ. ಅವರು 10ರಿಂದ 12 ಅಂತಂದ್ರು. ಆಗ ಅದಕ್ಕಿಂತ ಹೆಚ್ಚು ಅವ್ರು ವಿಕೆಟ್ ಪಡೆದಿದ್ದಾರೆ ಅಂತಂದೆ. ನಾನು ಅವಾಗ ಕೇಳಿದೆ, ಯಾಕೆ ಪದೇ ಪದೇ ಅವ್ರನ್ನ ಕ್ರಿಟಿಸೈಸ್ ಮಾಡ್ತಿದ್ಯಾ ಅಂತ. ಆಗ ಅವರು ಬೇಕಾಬಿಟ್ಟಿಯಾಗಿ ಯು ಗೋ ಅಂಡ್ ಡೂ ಯುವರ್ ವರ್ಕ್ ಅಂತ ಹೇಳಿದ್ರು. ಆಗ ನಾನು ಹೇಳಿದೆ ಅವ್ರಿಗೆ, ನಿಮ್ಮ ಫ್ರೆಂಡ್ಸ್ ಏನಿದ್ದಾರೆ ನಿಮ್ಮನ್ನ ಪ್ರೀತಿಯಿಂದ ಏನ್ ಕರೀತಾರೆ ಅಂತ. ಅವ್ರು ಹೇಳಿದ್ರು ಪಬ್ ಅಂತ. ಅದಕ್ಕೆ ನಾನು ಹೇಳಿದೆ, ನಿಮ್ ಬ್ರೀಡ್ ಯಾವ್ದು ಅಂತ ಹೇಳಿ, ನಿಮ್ ಬ್ರೀಡ್ ನಾಯಿನೇ, ನನ್ನ ಮನೆಗೆ ತಗೊಂಡೋಗಿ ಸಾಕ್ತೀನಿ ಅಂತ. ಆಗ ಅವ್ರಿಗೆ ಏನಾಗೋಯ್ತು ಅಂತಂದ್ರೆ, ಮಾತಾಡೋದನ್ನ ನಿಲ್ಲಿಸ್ಬಿಟ್ರು. ಹಾಗೆ ಕೆಲವು ಸಲ ಇನ್ನೊಬ್ರು ಬಾಯಿ ಮುಚ್ಚಿಸ್ಬೇಕು ಅಂತಂದ್ರೆ ನಾವು ಬಾಯಿ ತೆಗಿಬೇಕಾಗತ್ತೆ. ಅದಕ್ಕೆ ನಾವು ಈ ತರ ಕೆಲವು ಸಲ ಮಜಾ ಮಾಡ್ತಿರ್ತೀವಿ ಅಷ್ಟೇ. ಆದ್ರೆ ನಿಮ್ಮನ್ನು ಕೂಡ ಈ ತರ ಚೇಡ್ಸೋಂಥವ್ರು ಯಾರಾದ್ರೂ ಇದಾರಾ? ಹಾ, ನನ್ನ ಮಕ್ಕಳೇ. ಈ IPL ಸೀಸನ್ ಅಲ್ಲಿ ಅಥವಾ ಕೆಲವು ಮ್ಯಾಚ್ಗಳಲ್ಲಿ ನಾನು ಏನಾದರೂ ಔಟ್ ಆಗ್ಬಿಡ್ತಿದ್ದೆ ಬೇಗ ಅಂತಂದ್ರೆ, ಅಪ್ಪ ನೀವ್ ಯಾಕೆ ರನ್ನೇ ಸ್ಕೋರ್ ಮಾಡಲ್ಲ, ನೀವು ಹೇಳ್ತಿರೋ ದೊಡ್ಡ ಪ್ಲೇಯರ್ ಅಂತ, ಯಾವ ಸೀಮೆ ಪ್ಲೇಯರ್ ನೀವು ಅಂತ ನನ್ನೇ ಕೇಳ್ತಾ ಇದ್ರು. ಏನ್ ಹೇಳೋಣ ಇದಕ್ಕೆ. ಅವ್ರ ಫ್ರೆಂಡ್ಸು ಹೇಳ್ತಿದ್ರಂತೆ, ನಿಮ್ಮಪ್ಪ ದೊಡ್ಡ ಪ್ಲೇಯರ್ ಅಂತ ಹೇಳ್ತೀಯಾ, ಅವ್ರು ಸ್ಕೋರೇ ಮಾಡಲ್ಲ, ರನ್ಸ್ ಬರಲ್ಲ, ಯಾವ ಸೀಮೆ ಪ್ಲೇಯರು ಅಂತ ಹೇಳ್ತಾರೆ ಅಂತ ರೇಗಿಸ್ತಾರೆ ಅಂತ ಹೇಳ್ತಿದ್ರು. ನಾನು ಹೇಳಿದೆ, ಇನ್ನೂ ಒಂದು 5-6 ಮ್ಯಾಚ್ ಇದೆ IPLದು, ನಾನು ಏನಾದರೂ ಮಾಡಿ ತೋರಿಸ್ತೀನಿ, ಸುಮ್ಮನೆ ಇರು ಅಂತ. ಆಗ ನಾನು ಚೆನ್ನೈ ವಿರುದ್ಧ 122 ರನ್ಸ್ನ ಸ್ಕೋರ್ ಮಾಡಿದೆ, ಅದು 58 ಬಾಲ್ಸ್ ಅಲ್ಲಷ್ಟೇ. ಆಗ ಹೇಳಿದೆ, ನೋಡಪ್ಪ ನಿಮ್ಮ ಅಪ್ಪನ ಕೈಲೂ ಸಾಧ್ಯ ಆಗುತ್ತೆ ಅಂತ. ಸರ್, ನನ್ನ ಪ್ರಶ್ನೆ ಏನು ಅಂದ್ರೆ, ನಿಮ್ಮ ಫ್ಯಾಮಿಲಿಯಿಂದ ಇನ್ನೊಂದು ವೀರೇಂದರ್ ಸೆಹ್ವಾಗ್ ಕ್ರಿಕೆಟ್ ಟೀಮಿಗೆ ಸಿಗಬಹುದಾ? ನೋಡಿ, ಹೇಳೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನನ್ನ 2 ಮಕ್ಕಳು ಸ್ಪೋರ್ಟ್ಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಹೊಂದಿದ್ದಾರೆ. ಕ್ರಿಕೆಟು ಆಡ್ತಾರೆ, ಫುಟ್ಬಾಲ್ ಆಡ್ತಾರೆ, ಸ್ವಿಮ್ಮಿಂಗು ಮಾಡ್ತಾರೆ.
ಸೊ ನಾಳೆ ಅವ್ರ ಕೆರಿಯರ್ನ ಅವರೇ ಆಯ್ಕೆ ಮಾಡ್ಕೋಬೇಕಾಗಿದೆ. ನನ್ನ ಕೆಲಸ ಒಬ್ಬ ಪೇರೆಂಟ್ ಆಗಿ ನನ್ನ ಮಕ್ಕಳು ಏನ್ ಬಯಸ್ತಾರೋ ಅದಕ್ಕೆ ಸಪೋರ್ಟ್ ಮಾಡಬೇಕು, ಅವ್ರ ಕನ್ಸು ನನ್ಸಾಗೋ ತರ ಮಾಡಬೇಕು. ನನ್ನ ಪ್ರಕಾರ ನಾನು ಯಾವತ್ತೂ ಅವ್ರಿಗೆ ಫೋರ್ಸ್ ಮಾಡಬಾರ್ದು. ನೀನ್ ಕ್ರಿಕೆಟೇ ಆಡು, ಇಂಥದ್ನೇ ಮಾಡು ಅಂತ ನಾನು ಫೋರ್ಸ್ ಮಾಡಬಾರ್ದು. ಅವ್ರಿಗೆ ಇಷ್ಟ ಬಂದಿದ್ದ ಅವ್ರು ಮಾಡ್ಲಿ. ಅವ್ರು ಕ್ರಿಕೆಟ್ನ ಆಯ್ಕೆ ಮಾಡ್ಕೊಂಡ್ರು ಅಂತಂದ್ರೆ ಅವ್ರು ಆಡೋದನ್ನ ನೀವು ನೋಡ್ಬೋದು ಅಷ್ಟೇ.